ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿಯನ್ನು ದಿನಾಂಕ 10/7/2025 ಮಧ್ಯಾಹ್ನ 2 ಗಂಟೆಗೆ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜಿಲ್ಲಾ ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಡಪದ ಅಪ್ಪಣ್ಣ ಸಮಾಜ ಸಂಘ, ಜಿಲ್ಲಾ ಹಡಪದರ ನೌಕರರ ಸಂಘ, ವಿವಿಧ ಮುಖಂಡರ ಸಂಯೋಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಡಪದ ಬಾಂಧವರು ಆಗಮಿಸಬೇಕೆಂದು ಹಡಪದ ಅಪ್ಪಣ್ಣ ಸಮಾಜ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಈರಣ್ಣ ಚಿಕ್ಕಬೆಳ್ಳಿಕಟ್ಟಿರವರು ವಿನಂತಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಹಡಪದ್, ಲಿಂಗರಾಜ್ ಹಡಪದ್, ಸಂಗಮೇಶ್ ಬೂದಿಹಾಳ್, ಡಾಕ್ಟರ್ ಡಿ.ಬಿ. ಬಿರಾದಾರ್, ಯಲ್ಲಪ್ಪ, ಶಿವಾನಂದ್ ಹಡಪದ್, ಪ್ರಭು ಹಡಪದ್, ಶ್ರೀಶೈಲ್ ಹಡಪದ್ ಇನ್ನಿತರರು ಉಪಸ್ಥಿತರಿದ್ದರು. ನಾಡಿನ ಜನತೆಗೆ ಶ್ರೀ ಸರ್ವಸವ ಹಡಪದ ಅಪ್ಪಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮದ ಶುಭಾಶಯಗಳು. ಶಿವಶರಣ ಹಡಪದ ಅಪ್ಪಣ್ಣ ಅವರ 891ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಧಾರವಾಡದ ಕನ್ನಡ ಪುರೋಹಿತ ಆಲೂರು ವೆಂಕಟರಾಯರ ಸಾಂಸ್ಕೃತಿಕ ಭವನದಲ್ಲಿ ಇದೇ ನಾಳೆ 10/7/2025 ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬರು ಮತ್ತು ಅರವಿಂದ್ ಬೆಲ್ಲರ್ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದಂಥ ಲಾಡ್ ಅವರು ಹಾಗೂ ಇನ್ನುಳಿದಂತೆ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕಾರಣ ಬಸವಾದಿ ಎಲ್ಲ ಶರಣೆಯ ತಂದೆ ತಾಯಿಯರು ನಾಳೆ ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಶಿವಶರಣ ಹಡಪದ ಅಪ್ಪಣ್ಣವರ ಜಯಂತಿ 2018ನೇ ಇಸ್ವಿಯಲ್ಲಿ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಆಚರಣೆ ಮಾಡೋದಕ್ಕೆ ಚಾಲನೆಯನ್ನು ಕೊಟ್ಟರು. ಆ ಚಾಲನೆ ಕೊಟ್ಟಿರೋ ಪ್ರಯುಕ್ತವಾಗಿ ಇವತ್ತು ಕರ್ನಾಟಕದ ಆದ್ಯಂತ ಹಡಪದ ಬಂಧುಗಳು ಒಂದಾಗಿದ್ದಾರೆ. ಒಂದಾಗುವ ಮೂಲಕ ಇವತ್ತು ಆರ್ಥಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗಿದೆ. ಹಾಗೂ ಸಮಾಜದ ಮುಖ್ಯವಾಹಿನಿಗೆ ಬರಲು ಪ್ರಮುಖ ಪಾತ್ರ ಈ ಶಿವಶರಣ ಹಡಪದ ಜಯಂತಿ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಹಡಪದ ಅಪ್ಪಣ್ಣನವರ ಒಂದು ಅಲಕ್ಷಿತ ಶರಣರ ಗುಂಪಿಗೆ ಸೇರಿರುವಂಥವ್ರು. ಈ ಅಲಕ್ಷಿತ ಶರಣರನ್ನು ಗುರುತಿಸುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು 2018ರಲ್ಲಿ ಮಾಡಿದರು. ಅವತ್ತು ಏನು ಈ ಅಲಕ್ಷಿತ ಶರಣರ ಒಂದು ಗುರುತಿಸುವಿಕೆಯಿಂದ ಇವತ್ತು ಎಲ್ಲ ಶರಣರು ಮತ್ತು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಹಡಪದ ಅಪ್ಪಣ್ಣವರು ಅಂದರೆ ಯಾರು ಮತ್ತು ಹಡಪದ ಅಪ್ಪಣ್ಣವರ ಬಗ್ಗೆ ಚರ್ಚೆ ಆಯಿತು. ಅನೇಕ ಸಂಶೋಧನಾ ಕಾರ್ಯಗಳು ತಮ್ಮ ಸಂಶೋಧನೆಗಳಿಂದ ಹಡಪದ ಅಪ್ಪಣ್ಣವರ ಕುರುಹುಗಳು ಮತ್ತು ಇತಿಹಾಸವನ್ನು ಪ್ರತಿ ಜನರನ್ನು ಮನಮುಟ್ಟುವಂತೆ ಇವತ್ತು ಬಿತ್ತರಗೊಳ್ತಾ ಇದೆ. ಅವರ ಸುಮಾರು 251 ವಚನಗಳು ಮತ್ತು ಲಿಂಗಮ್ಮ ತಾಯಿಯ ವಚನಗಳು ಕೂಡ ಸಾಕಷ್ಟು ಪ್ರಚಲಿತಕ್ಕೆ ಬಂದಿದೆ. ಇದರ ಎಲ್ಲರ ಕೀರ್ತಿ ಮತ್ತು ಶ್ರೇಯಸ್ಸು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ಲಬೇಕು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಜೊತೆಗೆ ಬೇರೆ ನಾವು ಇಲ್ಲಿ ಯಾವುದೇ ಪಕ್ಷ ಮತ್ತು ಪರವಾಗಿ ಮಾತಾಡ್ತಾ ಇಲ್ಲ. ಒಂದು ಸಮಾಜವನ್ನು ಎತ್ತುವಂಥ ಕೆಲಸ, ಒಂದು ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥ ಈ ಸಮಾಜವನ್ನು ಎತ್ತುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಜೊತೆಗೆ ತಂಗಡಗಿಯ ಶ್ರೀಮಠವನ್ನು ಕೂಡ BJP ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಸಾಹೇಬರು ಕೂಡ ಸಾಕಷ್ಟು ಅನುದಾನವನ್ನು ಕೊಟ್ಟು ಅವರು ಕೂಡ ಇವತ್ತು ಸಮಾಜಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಜೊತೆಗೆ ಹಡಪದ ಅಭಿವೃದ್ಧಿ ನಿಗಮದ ಬಗ್ಗೆ ಇವತ್ತು ಬಹಳ ಚರ್ಚಿತವಾಗಿದ್ದಂಥದ್ದು. ಬೊಮ್ಮಾಯಿಯವರು ಏನೋ ಒಂದು ಅಭಿವೃದ್ಧಿ ನಿಗಮವನ್ನು ಕೊಟ್ಟರು, ಆದರೆ ಇವತ್ತು ಅದು ಇಂಪ್ಲಿಮೆಂಟ್ ಆಗಿಲ್ಲ. ಮಾನ್ಯ ಸಿದ್ದರಾಮಯ್ಯವರಲ್ಲಿ ನಮ್ಮ ಧಾರವಾಡ ಜಿಲ್ಲೆಯ ಪರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಆದಷ್ಟು ಬೇಗನೆ ಈ ಅಭಿವೃದ್ಧಿ ನಿಗಮವನ್ನು ಅನುಷ್ಠಾನಗೊಳಿಸಿ ಅದಕ್ಕೆ ಅನುದಾನವನ್ನು ನೀಡಬೇಕು ಅಂತ ಹೇಳಿ ಈ ತಮ್ಮ ಸಂಗ್ರಾಮ್ ನ್ಯೂಸ್ ಮೂಲಕ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಇಡೀ ನಾಡಿನ ಜನತೆಗೆ ಬಸವಾದಿ ಶರಣರಾದಂಥ ಶ್ರೀ ಹಡಪದ ಅಪ್ಪಣ್ಣನವರ ಜನ್ಮದಿನದ ಶುಭಾಶಯಗಳನ್ನು ಈ ಮೂಲಕ ಕೋರ್ತಾ ಇದ್ದೀನಿ. ಹಡಪದ ಅಪ್ಪಣ್ಣನವರ ಜಯಂತ್ಯೋತ್ಸವದ ಅಂಗವಾಗಿ ಎಲ್ಲ ಧಾರವಾಡ ಜಿಲ್ಲೆಯ ಬಂಧು ಭಗಿನಿಯರು ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು. ನಾಳೆ ಮಧ್ಯಾಹ್ನ 2:30ಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಬಂದು ತಾವೆಲ್ಲರೂ ಭಾಗವಹಿಸಿ ಕೃತಾರ್ಥರಾಗಬೇಕಂತೇಳಿ ಕೇಳಿಕೊಂಡು ನನ್ನ ಮಾತು. ಒಂದು ಅನುಭವ ಮಂಟಪದಲ್ಲಿ ನಮ್ಮ ಹಡಪದಪ್ಪಣ್ಣ ಶಿವಶರಣರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿ ಇಡೀ ನಾಡಿಗೆ, ಜಗತ್ತಿಗೆ ಒಳ್ಳೆಯ ವಚನಗಳನ್ನು ಕೂಡ ಸಾಬೀತುಪಡಿಸಿದ್ದಾರೆ. ಅಂಥ ಒಂದು ಶಿವಶರಣರ ಜಯಂತಿಯನ್ನು ನಮ್ಮ ಕರ್ನಾಟಕ ಸರ್ಕಾರ 891ನೇ ಜಯಂತಿ
ನಾಳೆ ನಡೆಯಲಿದೆ. ಅದಕ್ಕೋಸ್ಕರ ಇಡೀ ನಾಡಿನಾದ್ಯಂತ ನಮ್ಮ ಹಡಪ ಸಮಾಜ ಹಾಗೂ ಇನ್ನುಳಿದ ಎಲ್ಲ ಸಮಾಜದವರು ಈ ಹಡಪದಪ್ಪನವರ ಜಯಂತಿಯಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕು. ಅದರ ಜೊತೆಗೆ ನಮ್ಮ ಹಡಪದಪ್ಪನವರ ಜಯಂತಿಯ ಶುಭಾಶಯಗಳನ್ನು ಇಡೀ ನಾಡಿನ ಜನತೆಗೆ ಕೋರುತ್ತಾ, ಆ ವೇದಿಕೆಗೆ ನಮ್ಮ ಜಿಲ್ಲೆಯ ಎಲ್ಲ ಸಚಿವರು, ಶಾಸಕರುಗಳು, ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡಿ ಒಂದು ವೇದಿಕೆಯನ್ನು ಮಾಡಿದ್ದಾರೆ. ಅದು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಅದು ನಮ್ಮ ಹಡಪದ ಸಮಾಜಕ್ಕೆ ಒಂದು ಬೆಂಬಲಾರ್ಥವಾಗಿ ಸಂಘಟಿತರಾಗಲು ಇದು ಒಂದು ಶುಭ ಸಂದೇಶವನ್ನು ಕರ್ನಾಟಕ ಸರ್ಕಾರದವರು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಕ್ಕಿಲ್ಲ. ಅದಕ್ಕೋಸ್ಕರ ನಮ್ಮ ಸಮಾಜದಲ್ಲಿ SSLC ಹಾಗೂ PUC ಕಲಿತಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ನಮ್ಮ ಹಡಪದ ಸಮಾಜದ ವತಿಯಿಂದ ನಾಳೆ ಇಟ್ಟುಕೊಂಡಿದ್ದೇವೆ. ಆ ಕಾರಣ ಎಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಅಪ್ಪಣ್ಣವರ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಾಳೆ ಈ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಎಲ್ಲ ಮಹನೀಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂಥೇಳಿ ನಾನು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.